ಬಿಪಿಎಸ್ಸಿ ಪರೀಕ್ಷಾ ಅಕ್ರಮ ಕುರಿತಂತೆ ಪ್ರತಿಭಟನೆ ಮಾಡುವುದಾಗಿ ಬಿಹಾರದ ಪಾಟ್ನಾದಲ್ಲಿ ಲಾಠಿ ಚಾರ್ಜ್ ಮಾಡಿದ್ದನ್ನ ಖಂಡಿಸಿ ಇವತ್ತು ದೆಹಲಿಯಲ್ಲಿ ಜೆಎನ್ಎಸ್ಯು ಪ್ರತಿಭಟನೆಯನ್ನು ಮಾಡಿದೆ. ದೆಹಲಿಯ ಜೆಡಿಯು ಕಚೇರಿ ಬಳಿ ಜಮಾಯಿಸಿದ ವಿದ್ಯಾರ್ಥಿಗಳು ಬಿಹಾರ ಸಿಎಂ ನಿತೀಶ್ ಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ತಮಿಳುನಾಡಿನ ಅಣ್ಣಾ ವಿವಿಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಖಂಡಿಸಿ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದೆ. ಎಬಿವಿಪಿ ವಿದ್ಯಾರ್ಥಿ ಸಂಘಟನೆ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದೆ. ಈ ವೇಳೆ ಎಲ್ಲಾ ಪ್ರತಿಭಟನಾಕಾರರನ್ನ ಬಸ್ನಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಪೊಲೀಸರು. ಈ ವೇಳೆ ಕೆಲವು ಪ್ರತಿಭಟನಾಕಾರರು ಬಸ್ ಮೇಲೆ ಹತ್ತಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಪ್ರಕರಣದಲ್ಲಿ ಅಣ್ಣಾಮಲೈ ಕೂಡ ಚಾಟಿ ಏಟು ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಅಣ್ಣಾ ವಿಶ್ವವಿದ್ಯಾಲಯದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರಪತ್ರಗಳನ್ನು ಹಂಚಿದ್ದಕ್ಕಾಗಿ ದಳಪತಿ ವಿಜಯ್ ಅವರ ಆಪ್ತ ಸಹಾಯಕನನ್ನು ಬಂಧಿಸಲಾಗಿದೆ. ವಿಜಯ್ ಆಪ್ತ ಹಾಗೂ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಬುಸ್ಸಿ ಆನಂದ್ ಅವರನ್ನ ಚೆನ್ನೈನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ನಟ ವಿಜಯ್ ದಳಪತಿ ಡಿಎಂಕೆ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಸ್ಥಾನದ ಕೋಟ್ಪುಟಲಿ ಬೆಹರಾರ್ನಲ್ಲಿ ಬೋರ್ವೆಲ್ಗೆ 3 ವರ್ಷದ ಬಾಲಕಿ ಬಿದ್ದಿರುವ ಘಟನೆ ನಡೆದಿದೆ. ಬೋರ್ವೆಲ್ ಕೊಳವೆಗೆ ಮಗು ಬಿದ್ದಿದ್ದು ರಕ್ಷಣೆಯನ್ನ ಮಾಡಲು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಮಗುವಿನ ರಕ್ಷಣಾ ಕಾರ್ಯಾಚರಣೆ ಸ್ಥಳದಲ್ಲಿ ಜಿಲ್ಲಾಧಿಕಾರಿ ಕಲ್ಪನಾ ಅಗರ್ವಾಲ್ ಮೊಕ್ಕಾಂ ಹೂಡಿದ್ದಾರೆ. ರಾಜಸ್ಥಾನದ ಜೈಸಲ್ಮರ್ನಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಮರುಭೂಮಿಯಲ್ಲಿ ಭೂಮಿಯಿಂದ ನೀರು ಹೊರಕ್ಕೆ ಉಕ್ಕಿ ಬರ್ತಾ ಇದೆ. ಸುಮಾರು ಆಳೆತ್ತರಕ್ಕೆ ನೀರು ಚಿಮ್ತಾ ಇದ್ದು ಸ್ಥಳಕ್ಕೆ ಗ್ರೌಂಡ್ ವಾಟರ್ ಸೈಂಟಿಸ್ಟ್ಗಳು ಭೇಟಿ ನೀಡಿ ನೀರು ಉಕ್ತಾ ಇರೋದಕ್ಕೆ ಕಾರಣವನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಇಂದಿನಿಂದ ಶಬರಿಮಲೆ ಮಕರ ಜ್ಯೋತಿ ದರ್ಶನ ಆರಂಭವಾಗಿದೆ. ತತ್ರಿ ಕಂಠರಾರ್ ರಾಜೀವರ್ ಉಪಸ್ಥಿತಿಯಲ್ಲಿ ಪ್ರಧಾನ ಅರ್ಚಕ ಎಸ್ ಅರುಣ್ ಕುಮಾರ್ ನಂಬುದಿರಿ ದೇವಾಲಯದ ಬಾಗಿಲನ್ನು ತೆರೆದು ದೀಪ ಬೆಳಗಿಸಿದ್ದಾರೆ. ನಾಳೆ ಮುಂಜಾನೆ 3 ಗಂಟೆಯಿಂದ ಮಕರ ಜ್ಯೋತಿ ಪೂಜೆ ಆರಂಭವಾಗುತ್ತದೆ. ಜನವರಿ 13ರಂದು ಪಂಪಾದಲ್ಲಿ ದೀಪೋತ್ಸವ ನಡೆಯಲಿದ್ದು 14ರಂದು ಸಂಜೆ ಮಕರ ಜ್ಯೋತಿ ದರ್ಶನವಾಗಲಿದೆ. ಸ್ಕಾಟ್ಲೆಂಡ್ನಿಂದ ನಾಪತ್ತೆಯಾಗಿದ್ದ ಕೇರಳದ ವಿದ್ಯಾರ್ಥಿನಿಯ ಶವ ನದಿಯಲ್ಲಿ ಪತ್ತೆಯಾಗಿದೆ. ಡಿಸೆಂಬರ್ 27ರ ಬೆಳಿಗ್ಗೆ ಎಡೆನ್ಬರ್ಗ್ ಬಳಿಯ ನ್ಯೂ ಬ್ರಿಡ್ಜ್ ನದಿಯಲ್ಲಿ ಮೃತದೇಹವೊಂದು ಪತ್ತೆಯಾಗಿತ್ತು. ಗುರುತು ಪತ್ತೆಗಾಗಿ ನಾಪತ್ತೆಯಾಗಿದ್ದಂತಹ ಸಂತ್ರಾ ಸಜು ಕುಟುಂಬಕ್ಕೆ ಮಾಹಿತಿಯನ್ನು ನೀಡಲಾಗಿದೆ. ತಿಂಗಳ ಆರಂಭದಲ್ಲೇ ನಾಪತ್ತೆಯ ಕೇಸ್ ದಾಖಲಾಗಿತ್ತು. 22 ವರ್ಷದ ಕೇರಳದ ಸಂತ್ರಾ ಸಾಜು ಸ್ಕಾಟಿಷ್ ರಾಜಧಾನಿ ಎಡೆನ್ಬರ್ಗ್ನ ಹೆರಿಯಟ್ ವ್ಯಾಟ್ ವಿವಿಯಲ್ಲಿ ವ್ಯಾಸಂಗವನ್ನ ಮಾಡ್ತಿದ್ರು. ಸೌತ್ ಕೊರಿಯಾದಲ್ಲಿ ನಿನ್ನೆ ನಡೆದಿದ್ದ ವಿಮಾನ ದುರಂತಕ್ಕೆ ಹಕ್ಕಿ ಕಾರಣ ಅನ್ನೋದು ಗೊತ್ತಾಗಿದೆ. ಲ್ಯಾಂಡಿಂಗ್ಗೆ ಸಜ್ಜಾದಂತಹ ವೇಳೆ ಪಕ್ಷಿಯೊಂದು ಅಪ್ಪಳಿಸಿತ್ತು. ಆ ಕೂಡಲೇ ಅಪಾಯದ ಅಲರ್ಟ್ ನೀಡಲಾಯಿತು ಅಂತ ವಿಮಾನಯಾನ ಸಂಸ್ಥೆ ಜೆಜು ಏರ್ ಹೇಳಿದೆ ಅಂತ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. ಕೊನೆ ಕ್ಷಣದಲ್ಲಿ ಬೆಲ್ಲಿ ಲ್ಯಾಂಡಿಂಗಿಗೂ ಪ್ರಯತ್ನ ಪಡಲಾಗಿತ್ತು. ಆದರೆ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೆ 179 ಜನರು ಸಜೀವ ದಹನ ಆಗಿದ್ರು. ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದ ಭಾರತೀಯ ಮೂಲದ ಟೆಕ್ಕಿ ಸುಚಿರ್ ಬಾಲಾಜಿ ಸಾವು ಆತ್ಮಹತ್ಯೆಯಂತೆ ಕಾಣ್ತಾ ಇಲ್ಲ ಅಂತ ಸ್ಪೇಸ್ ಎಕ್ಸ್ ಮಾಲೀಕ ವಿಶ್ವದ ನಂಬರ್ 1 ಶ್ರೀಮಂತ ಎಲನ್ ಮಸ್ಕ್ ಹೇಳಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಶತಾಯುಷಿ ಜಿಮ್ಮಿ ಕಾರ್ಟರ್ ನಿಧನರಾಗಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿದ್ದ ಅಮೆರಿಕದ 3ನೇ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಗೌರವಾರ್ಥವಾಗಿ ಹರಿಯಾಣದ ಗ್ರಾಮಕ್ಕೆ ಕಾರ್ಟರ್ ಪುರಿ ಅಂತ ಹೆಸರಿಡಲಾಗಿತ್ತು. 100ನೇ ವಯಸ್ಸಿನಲ್ಲಿ ಅವರು ನಿಧನರಾಗಿದ್ದಾರೆ. ಕಾರ್ಟರ್ ದೂರದೃಷ್ಟಿಯುಳ್ಳ ನಾಯಕ ಅಂತ ಮೋದಿ ಬಣ್ಣಿಸಿದ್ದಾರೆ.